ವಿ ಕನ್ಫರ್ಮ್ ಆಗಿ ಇದೇ ಲೊಕೇಶನಾ? ಹಾಂ ಬ್ರೋ, ಇದೇ ಲೊಕೇಶನ್. ಬಟ್ ಈ ಲೊಕೇಶನಲ್ಲಿ ಯಾಕೆ ಬರೋಕ್ಕೆ ಹೇಳ್ದ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಬಟ್ ಯಾರು ಕಾಣಿಸ್ತಾನೆ ಇಲ್ಲ. ಬಾ ಆ ಕಡೆ ನೋಡೋಣ. ಜೈ, ಇಲ್ಲಿ ಯಾಕೋ ನಮ್ಮನ್ನು ಬರೋದಕ್ಕೆ ಹೇಳಿದೆ? ಅಲ್ಲ, ನಿನ್ಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ಇರೋ ಪ್ರಾಬ್ಲಮ್ ಸಾಕಾಗಲ್ಲ ಅಂತ ಹೇಳಿ ಇನ್ನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ಯಾ? ಏನಾ ನಮ್ಮ ಮೇಲಿರೋ ಭಯ ಭಕ್ತಿ ಎಲ್ಲ ಹೊಟ್ಟೋಗಿರೋಂಗೆ ಕಾಣಿಸ್ತಾ ಇದೆ. ಯಾಕೆ ನಾವು ಮಾತಾಡ್ಕೊಂಡಿರೋದೆಲ್ಲ ಮರ್ತೋಯ್ತಾ? ಯಾವುದೂ ಏನು ಮರ್ತಿಲ್ಲ ನಾನು. ಮತ್ತೆ ಮತ್ತೆ ನೆನ್ಪು ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನನ್ನನ್ನು ಬಿಟ್ಬಿಡಿ, ನಾನು ಊರಿಗೆ ಹೋಗಬೇಕು. ನಿಮ್ಮ ನಾಟಕದಲ್ಲಿ ನನ್ನ ಪಾತ್ರ ಮುಗೀತು. ಏನೋ ದೌಲತ್ ತೋರಿಸ್ತಾ ಇದೆಯಾ? ನಿನಗೆ ಚೆನ್ನಾಗಿ ಗೊತ್ತು ನಿನ್ನ ಜುಟ್ಟು ನನ್ನ ಕೈಯಲ್ಲಿದೆ ಅಂತ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ. ಅದು ನಿನಗೂ ಚೆನ್ನಾಗಿ ಗೊತ್ತು. ಏನಾದರೂ ಮಾಡ್ಕೊಳ್ರಿ, ನಾನು ಯಾರಿಗೂ ಏನು ಹೆದರಲ್ಲ. ನಿಮ್ಮಂಥ ಪಾಪಿಗಳ ಜೊತೆ ಸೇರ್ಕೊಂಡು ಪಾಪ ಮಾಡಿದ್ದು ಸಾಕು. ನಾನು ಎಲ್ಲ ಸತ್ಯಗಳನ್ನು ಕಾವೇರಿಯವ್ರ ಹತ್ರ ಹೇಳ್ತೀನಿ. ಕಾವೇರಿ ಹೇಳ್ತೀಯಾ? ಇಲ್ಲಿಂದ ಹೊರಟೋಗ್ತೀಯಾ? ಹೀಗೆ ಹೇಳು, ಹೋಗ್ತೀನಿ ಹೋಗ್ತೀನಿ ಅಂತ. ನಿನ್ನ ಜುಟ್ಟು ನನ್ನ ಕೈಯಲ್ಲಿದೆ. ಇದರಲ್ಲಿರೋದನ್ನ ಪೊಲೀಸಿಗೆ ಏನಾದರೂ ತೋರಿಸಿದ್ರೆ ನೀನು 1 2 3 3 2 1 ಅಂತ ಕಂಬಿ ಹಿಂದೆ ಕಂಬಿ ಎಣಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ನೋಡು, ಮರ್ಯಾದೆಯಾಗಿ ನಾನು ಹೇಳೋದನ್ನ ಕೇಳಿಸ್ಕೊಂಡು ಬಿದ್ದಿದ್ರೆ ಸರಿ. ಏನಾದರೂ ಎಕ್ಸ್ಟ್ರಾ ಬುದ್ಧಿ ತೋರ್ಸಕ್ ಹೋದ್ಯೋ? ಏನಂದೆ ನೀನು? ಏನ ಹೇಳ್ದೆ ನೀನು? ನಾವು ಕೊಡೋ ಎಂಜಿಲ್ ಕಾಸಿಗೆ ಆಸೆ ಪಡೋ ನೀನು ನಮಗೆ ಎದುರು ಮಾತಾಡ್ತೀಯ? ಏನಂದೆ ನೀನು? ಕಾವೇರಿ ಕಾವೇರಿ ಹೇಳ್ತೀನಾ? ಹಾಕೊಂಡು ರುಬ್ಲಿ ನೋಡ್ತಾ ಇರ, ನನ್ನ ಮಗನಿಗೆ ಆಗ್ಬೇಕು ಅವೆಲ್ಲ. ಜೋಗಿ ಅವರೇ, ಮಾಡ್ತೀನಿ ಇಲ್ಲ. ಅಮ್ಮಿಯವರೇ ನೋಡಿದ್ರಾ, ನಮ್ಮ ಊರಿನಾಗ ಯಾವನೋ ಒಬ್ಬ ಸ್ಮಗ್ಲಿಂಗ್ ಮಾಡ್ಕೊಂಡು 15 ಕೋಟಿ ಮೋಸ ಮಾಡೋನಂತೆ. ಪೊಲೀಸ್ನವ್ರು ಹಾಕೊಂಡು ಹೋಗೋರೆ, ಸಂದಾಗ ಏರೋಪ್ಲೇನ್ ಹತ್ತಿಸ್ತಾರೆ ನೋಡಿ. ನಿಮ್ಮ ಕೈನಾಗೆ ಮಾಲನ್ನ ಚೆಕ್ ಪೋಸ್ಟ್ ದಾಟ್ಸಕ್ಕಾಗಕ್ಕಿಲ್ಲ. ಅದಕ್ಕೆ ನಾನೇ ಬತ್ತೀನಿರು. ಏನು ಯೋಚನೆ ಮಾಡ್ತಿದ್ದೀರಾ? ಜೋಗಿ ಅವರೇ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲ ಮಾಡ್ಕೊಳ್ಳಲ್ಲ, ಹೇಳಿ. ನನಗೆ ಯಾಕೋ ಮಾವಯ್ಯ ಮಾಡ್ತಿರೋ ಬಿಸ್ನೆಸ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತು ನಿಮಗೆ ಕೋಪ ಬರುತ್ತೆ ಅಂತ, ಆದರೆ ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾತು ಅಂತ ಆಡ್ತಿದ್ದೀರಾ ಅಮ್ಮಿಯವರೇ? ನಿಮ್ಗೇನು ಜ್ಞಾನ ಅದ ಇಲ್ವಾ? ಜೋಗಿ ಅವರೇ, ಮಾವಯ್ಯ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಏನೋ ಇದೆ. ಇದು ಇಲ್ಲೀಗಲ್ ಬಿಸ್ನೆಸ್ ಇರ್ಬೋದಾ ಅಂತ ನಂಗೆ ಅನ್ನಿಸ್ತಿದೆ. ನಮ್ಮಪ್ಪಯ್ಯ ಊರಿಗೆ ಬುದ್ಧಿ ಹೇಳೋ ಅಂತ ದೊಡ್ಡ ಮನ್ಸ. ಅಂಥವರು ತಪ್ಪು ಮಾಡಾರೆ, ಸಾಧ್ಯನೇ ಇಲ್ಲ. ನೀವು ಸುಮ್ಕೇರಿ.
ಜೋಗಿಯವರೇ, ಈ ಕಾಲದಲ್ಲಿ ಸಾಕ್ಷಾತ್ ಆ ದೇವರೇ ಭೂಮಿಗೆ ಇಳಿದು ಬಂದು ನಾನೇ ದೇವರು ಅಂತ ಹೇಳಿದ್ರು ನೀನೇ ದೇವ್ರ ಅಂತ ಕೇಳೋ ಕಾಲ ಇದು. ಅಂಥದ್ರಲ್ಲಿ ನೀವು ನೋಡಿದ್ರೆ ಇದನ್ನೆಲ್ಲ ಅಷ್ಟು ಈಸಿಯಾಗಿ ಕಣ್ಮುಚ್ಕೊಂಡು ನಂಬ್ತಿದ್ದೀರಲ್ಲ. ಅಯ್ಯ, ಹಂಗೆಲ್ಲ ಏನು ಇರೋಕ್ಕಿಲ್ಲ. ನೀವೇ ಸುಮ್ಕೆ ಅದೇನೇನು ಯೋಚನೆ ಮಾಡ್ತಿದ್ದೀರಾ. ಹೋಗ್ಲಿ ಬಿಡಿ. ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆಗ್ಲಾದ್ರೂ ನಿಮಗೆ ನಿಜ ಏನು ಅಂತ ಗೊತ್ತಾಗ್ಬೋದು. ಜೋಗಿಯವರೇ, ಆಯಿತು, ನೀವು ಇಷ್ಟು ಹೇಳಿದ ಮ್ಯಾಗೆ ಅದೇನು ಎತ್ತ ಅಂತ ನಾನೇ ಹೋಗಿ ನೋಡ್ಕೊಂಬತ್ತೀನಿ. ನಾನು ಹೋಗಿ ಬರ್ತೀನಿ. ಜೋಗಿಯವರೇ, ನಾನು ಬರ್ತೀನಿ. ಅಯ್ಯ, ನೀವ್ಯಾಕೆ? ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಸುಮ್ಕೆ ಇರಿ. ಇಲ್ಲ, ನಾನು ಬರ್ತೀನಿ ಪ್ಲೀಸ್. ಆಯಿತು, ಬನ್ನಿ. ಒಂದು ಲಾಂಗ್ ಡ್ರೈವ್ ಆದಂಗೆ ಆಯ್ತದೆ. ನೋಡಿ, ನಾನು ನಿಮಗೆ ಹೇಳಿಲ್ವಾ ಇಲ್ಲಿ ಏನೋ ಇದೆ ಅಂತ? ಯಾರು ಧೈರ್ಯ ಇದೆ ಬಾರ್ಲ ಮುಂದೆ. ಬರಲ್ಲ, ಹಿಂದ್ಗಡೆಯಿಂದ ಹೊಡೆಯೋದೆಲ್ಲ ಗಂಚಾದ್ರೆ ಮುಂದೆ ಬಾ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಓ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಓ ಚಂದ್ರಚೂಡ. ಇದೇ ವೇಗದಲ್ಲಿ ಆಡುತ್ತಿದ್ದರೆ ಈ ಸುತ್ತಿನಲ್ಲಿ ಗೆಲ್ಲುವುದು ನಮ್ಮ ಶಿವನೇ. ಮತ್ತೆ ಇದೇನಿದು? ದಾಳ ನಿಮ್ಮ ಕೈ ಸಿಗುತ್ತಿಲ್ಲವಲ್ಲ? ತಂದೆ, ಸಾಕು. ಬಹಳ ಸಮಯದಿಂದ ನೀವೇ ಆಡುತ್ತಿದ್ದೀರಿ, ಈಗ ಮಾತೆ ಆಡಲಿ. ಹಾಗೆ ಮಾಡಬಾರದು ಗಣೇಶ. ಮಾತೆಯ ಸರದಿ ಬಂದಾಗ ಮಾತ್ರ ಅವರು ಆಡಬೇಕು. ಅದೇ ಆಟದ ನಿಯಮ. ನನಗೂ ಮಹಾದೇವ ಆಡುತ್ತಿರುವ ರೀತಿ ನೋಡಿದರೆ ಏಕೋ ಸುಂದರತರ ಸುಂದರತರ ಪೀನಾಗದರ ಸುಂದರತರ ಪೀನಾಗ ದರಹರ ಗಂಗಾಧರ ಗಜ ಬರದರ ಗಂಗಾಧರ ಗಜ ಜಮ ಬರದರ ಗಂಗಾಧರ ಗಜ ಚರ್ಮ ಬರದರ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಈಗ ದಾಳ ಕೊಡುವ ಅಂಕೆಯ ಮೇಲೆ ಸೋಲು ಗೆಲುವಿನ ಭವಿಷ್ಯ ನಿಂತಿದೆ. ಯಾರು ಗೆಲ್ಲುತ್ತಾರೋ ನೋಡೋಣ. ಮಾತೆ ಮಮ ಪಾಪ ಮಮ ಪಾಪ ಮಮ
ಏನಾಯ್ತಣ್ಣ? ಮಾತೆ ಗೆದ್ದರು ಗಣೇಶ. ಈ ಸುತ್ತಿನಲ್ಲಿಯೂ ಮಾತೆಯೇ ಗೆದ್ದರು. ಕುಡಿಯೋದಕ್ಕೆ ಬಿಸ್ನೀರು ತೊಗೊಂಡ್ಬರ್ತೀನಿ. ಹೇಗಿದೆಯಮ್ಮ? ಬಂದ್ಬಿಟ್ಟ ಡಾಕ್ಟ್ರು ಮಗ ಇವರು ಇವಾಗ ವಿಚಾರಿಸ್ಕೊತಾ ಇದ್ದಾರೆ. ಕನಕ, ಅವನು ಕಾಫಿ ಬೇಕಾ ಕೇಳು. ನಾವು ಕಾಫಿ ಎಲ್ಲ ಕುಡಿಯೋದನ್ನ ಬಿಟ್ಬಿಟ್ಟಿದೀವಿ. ಏನಿದ್ರು ಬಾದಾಮ್ ಹಾಲು ಅಷ್ಟೇ. ಬಾದಾಮಿ ಹಾಲು ಬೇಕಾದ್ರೂ ಕುಡಿ, ಆಲಿವ್ ಆಯಿಲ್ ಬೇಕಾದ್ರೂ ಕುಡಿ. ಸಂಪಾದನೆ ಮಾಡ್ತಿದ್ಯಲ್ಲಪ್ಪ, ಲೆವೆಲ್. ಏ ಮಂಜು, ಯಾವ್ದು ಫೋನು? ಬ್ರ್ಯಾಂಡೆಡ್ ಫೋನ್. ಅದನ್ನ ತಗೊಳೋದಕ್ಕೆ ತುಂಬಾ ದುಡ್ಡಾಗಿರ್ಬೇಕಲ್ವಾ? ಒಂದ್ 70-80 ಸಾವಿರ ಇರುತ್ತಕ್ಕ. ಅಷ್ಟೊಂದು ದುಡ್ಡು ಹೇಗೂ ಸಂಪಾದನೆ ಮಾಡ್ದೆ? ಓಹೋ, ಅಕ್ಕ ಆಗಿ ಸುಬ್ಬ ಕೊಟ್ನಾ? ಕಾಗೆ ಆಗ್ಲಿ ಗೂಬೆ ಆಗ್ಲಿ ಸುಮ್ನೆ ಕೊಡಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅಮ್ಮ ಕನಕ ನಾವೆಲ್ಲ ಸೇರಿ ಕಷ್ಟಪಟ್ಟಿಲ್ಲ ಅಂತ ಹೇಳ್ತಿದ್ಯಾ? ವರ್ಷ ಪೂರ್ತಿ ದುಡಿದ್ರು ಅಷ್ಟು ಸಂಪಾದನೆ ಮಾಡೋದಕ್ಕಾಗಲ್ಲ ನಮ್ ಕೈಲಿ. ನೀನು ಅದ್ ಹೆಂಗೋ 1 ತಿಂಗಳಲ್ಲೇ ಸಂಪಾದನೆ ಮಾಡ್ದೆ. ತಮ್ಮ ಉದ್ಧಾರ ಆಗ್ತಿದ್ದಾನೆ ಅಂದ್ರೆ ಖುಷಿ ಪಡ್ಬೇಕು, ಹೀಗೆಲ್ಲ ಹೊಟ್ಟೆ ಉರ್ಕೋಬಾರ್ದು. ನೀನು ಉದ್ಧಾರ ಆದ್ರೆ ನಾವು ಸಂತೋಷನೇ ಪಡ್ತೀವಿ. ಆದ್ರೆ ನೀನು ಆ ಪರೋಡಿ ಕುಡ್ಕುನ್ ಜೊತೆ ಸೇರಿರೋದು ನಮ್ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಾಗ್ತಿದೆ. ಯಾರು ಕುಡುಕ ಪರೋಡಿ? ಇನ್ಯಾರು? ಒಕ್ಕಾಗೆ ಸುಬ್ಬನೆ. ಹಾಗಿದ್ರೆ ಇವನನ್ನ ಏನಂತ ಕರಿಬೇಕು? ಲೋಫರ್ ಇವನು. ಇವನಿಂದ ಡ್ರೈವರ್ಸ್ಗೆಲ್ಲ ಕೆಟ್ಟ ಹೆಸರು. ನಾಲಾಯಕ್, ಲಫಂಗ, ಐವಾನ್. ಆಹಾ, ಎಷ್ಟೆಲ್ಲ ಒಳ್ಳೆ ಹೆಸರು ತಗೋತಿದಾರೆ ನಮ್ಮ ಭಾವ. ಮಂಜ, ಬಾಯಿ ಮುಚ್ಕೊಂಡಿರು. ನಾವು ಬಾಯಿ ಮುಚ್ಕೋಬೋದು, ಆದರೆ ಪ್ರಪಂಚ ಕಣ್ಣು ಮುಚ್ಕೊಂಡು ಕೂತಿರಲ್ಲ. ಸಹಸ್ರನಾಮ ಶುರುವಾಗಿದೆ. ನೋಡು ನೋಡು ಹೇಗಿದೆ ಬಿರುದಾವಳಿಗಳು. ಅಂಥವನು ಸಭ್ಯಸ್ಥ. ಡೀಸೆಂಟಾಗಿ ಕೆಲಸ ಮಾಡಿಕೊಂಡು ನನ್ನಂತ ಒಂದು ಸಂಸಾರ ಉದ್ಧಾರ ಮಾಡ್ತಿರೋ ನಮ್ಮ ಬಾಸು ಕೆಟ್ಟವನು ಅಲ್ವಾ? ನಿನ್ನ ಜೀವನ ಹಾಳಾಗೋಯ್ತಕ್ಕ. ಆ ರಂಗನಾಥ್ ಅವ್ರ ಮಾತು ಕೇಳಿ ಬಾವಿಗೆ ತಳ್ಬಿಟ್ವಿ ನಿನ್ನ. ಅದೇನೋ ಹೇಳ್ತಿದ್ದಲ್ಲ, ಹೊಟ್ಟೆ ಉರಿಯುತ್ತೆ ಅಂತ. ಈಗ ನಮಗೆ ಹೊಟ್ಟೆ ಉರಿತಾ ಇದೆ. ಅಕ್ಕ ಅಕ್ಕ, ಏನು ನೀನು 1000 ಕಮೆಂಟ್ಸ್ ಬರ್ಬೋದು, ಅದನ್ನೆಲ್ಲ ಅಕ್ಕಂಗೆ ತೋರ್ಸಿ ಅವ್ನ ಮನ್ಸು ನೋವು ಮಾಡ್ಬೇಕಾಗಿತ್ತಾ? ಆಹಾ, ಓಡೋಡ್ ಬಂದು ನನಗೆ ನೋವು ಮಾಡ್ತಾಳಲ್ಲ ಈ ಅಕ್ಕ. ನನ್ನ ಪರವಾಗಿ ಏನಾದರೂ ಮಾತಾಡ್ತಿದ್ಯಾ? ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಳೆ. ಆ ದಾರಿನಲ್ಲೂ ಯೋಚನೆ ಮಾಡಿ ನೋಡಿದ್ವಿ ಭೂಮಿ, ಆದ್ರೆ ಉತ್ತರ ಸಿಗ್ಲಿಲ್ಲ. ಅಪರಾಧಿಗಳಿಗೆ ಕಾನೂನು ಅನ್ನೋ ಭಯಕ್ಕಿಂತ ಶ್ರವಣ್ ಅನ್ನೋ ಹೆಸರು ಕಂಡ್ರೆ ಭಯ ಇತ್ತು. ಅವ್ರಿಗೆ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇರೆ ಮೂಲಗಳಿಂದ ನಮಗೆ ಗೊತ್ತಾಯ್ತು. ಆದ್ರೂ ಅವ್ರು ಪೊಲೀಸ್ ಅಲ್ವಾ, ಅವ್ರು ಬಾಯ್ ಬಿಡಿಸೋ ರೀತಿಯಲ್ಲಿ ಕೇಳಬೇಕಾಗಿತ್ತು. ಇಲ್ಲಮ್ಮ, ದೇವಯಾನಿ ಗಂಡ ಇದನ್ನಲ್ಲ, ರಮಣ್ ಅಂತ. ಅವ್ನ ನೇಣು ಹಾಕೊಳ್ಳೋದಿಕ್ಕೆ ನನ್ನ ಮೈ ಮೇಲಿರೋ ಕಾಕಿನೇ ಕಾರಣ ಅನ್ಕೊಂಡು ಅದೇ ಬೇಜಾರಲ್ಲಿ ಶ್ರವಣ್ಣ ಅವನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟ. ಸಂಗೀತ, ಇದನ್ನೆಲ್ಲ ಈ ಮನೆಗೆ ಸಂಬಂಧ ಇಲ್ಲದೆ ಇರೋಳ ಮುಂದೆ ಯಾಕೆ ಹೇಳ್ಕೊತಾ ಇದೀಯಾ? ಸಂಬಂಧ ಯಾಕಿಲ್ಲ ಅಜ್ಜಿ? ನನ್ನ ಹೆಂಡತಿ ಅನ್ನೋ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಬೇಕಾ? ಇವಳು ಹೊರಗಡೆಯಿಂದ ಬಂದವಳು ಆಗಿರ್ಬೋದು, ಆದ್ರೆ ಈಗ ಈ ಮನೆ ಮಗಳು. ನನ್ನಷ್ಟೇ ಅಧಿಕಾರ ಭೂಮಿ ಕೂಡ ಇದೆ. ಏ ಅಜಿತ್, ಯಾಕೋ ಕೋಪ ಮಾಡ್ಕೋತಾ ಇದ್ಯಾ? ನೀ ಸುಮ್ಮನೆ ಇರು. ಕೋಪ ಮಾಡ್ಕೊಳ್ದೆ ಏನೇ ಮಾಡ್ತಾನೆ? ಮುತ್ಕೊಡೋಳು ಬಂದಾಗ
ತುತ್ತು ಕೊಟ್ಟೋಳ್ ಮಾಡಿ ಸೇವೆ ನೆನ್ಪಾಗ್ಬೇಕಲ್ವಾ? ಸರಿ ಬಾ ನೀನು, ಕೆಲ್ಸ ಇದೆ. ಸಾಹೇಬ್ರೆ, ನೀವು ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತೀರಾ. ಪಾಪ ಅವ್ರ ಹಿರಿಯರು. ಗೊತ್ತು, ಸಮಾಧಾನವಾಗಿ ಹೇಳೋ ಪ್ರಯತ್ನ ತುಂಬಾ ಸಲ ಮಾಡಿದ್ದೀನಿ, ಆದ್ರೆ ಆ ಕೇಳಲ್ಲ. ಹೋಗ್ಲಿ ಬಿಟ್ಬಿಡಿ ಸಾಹೇಬ್ರೆ, ನೀವೇ ಸುಮ್ಮನೆ ಆಗ್ಬೋದಲ್ವಾ? ಈ ನನ್ನೊಂದು ತಿಂಗಳು ಆದ್ಮೇಲೆ ಸುಮ್ಮನೆ ಆಗ್ತೀನಿ. ಆದ್ರೆ ನೀನ್ ಇಲ್ಲಿರೋವರೆಗೂ ನಿನ್ನ ಜವಾಬ್ದಾರಿ ನಂದೇ ತಾನೆ. ಇನ್ನೊಂದು ಮಾತು, ಅಜ್ಜಿ ಮುಂದೆ ನಾನು ನಿನ್ನ ಸಮರ್ಥನೆ ಮಾಡ್ಕೊಂಡಿರ್ಬೋದು, ಆದ್ರೆ ಅಜ್ಜಿ ಹೇಳಿದ ಮಾತನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ. ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಮ್ಮ ಶಾರದಾ ಅತ್ತೆನ ಮನಸ್ವಿನಿಂದ ಹೇಗೆ ಹುಡುಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಇದರಲ್ಲಿ ತಲೆ ಹಾಕ್ಬೇಡ. ನಾನು ತಲೆ ಆಗ್ತಿಲ್ಲ ಸಾಹೇಬ್ರೆ, ನನ್ನಿಂದ ಏನಾದರೂ ಸಹಾಯ ಆಗ್ಬೋದೇನೋ ಅಂತ ಈ ರೀತಿ ಹೇಳ್ದೆ ಅಷ್ಟೆ. ಯಾಕಂದ್ರೆ ಕೆಲವೊಂದ್ಸರಿ ಬೇಕಾದ ವಸ್ತುಗಳು ಕಣ್ಮುಂದೆ ಇದ್ರು ಗುರ್ತಿಡಿಯಕ್ಕಾಗಲ್ವಂತೆ. ನಾನು ಅಷ್ಟು ದಡ್ಡ ಅಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಗುಡ್ ನೈಟ್. ಅಳಿಸಿದೆ, ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರೂ ಮರೆಯಾಗದು ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ಬೆಕ್ಕಲಿ ನಿಲ್ಲದು. ಮಹರ್ಷಿಗಳೇ, ನೀವು ಹೇಳುತ್ತಿರುವುದು ಕೇಳಿದರೆ ನಮ್ಮ ರಾಜ್ಯಕ್ಕೆ ಹೌದು ಕಂಟಕ ಎದುರಾಗಲಿದೆ ಎನಿಸುತ್ತದೆ. ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ದಯಮಾಡಿ ಅದೇನೆಂದು ಹೇಳಿ. ಹಿಂದೆ ಏನಾಗಿದೆ ಎನ್ನುವುದರ ಅನುಭವ ನಿನಗಿದೆ ಅಲ್ಲವೇ ರೇಣುರಾಜ? ಅದರಂತೆಯೇ ಮುಂದೆಯೂ ಆಗುತ್ತದೆ. ಒಂದು ರಾಜ್ಯ ದೇಶ ಎಂದ ಮೇಲೆ ಸಮಸ್ಯೆಗಳು ಪರಿಸ್ಥಿತಿಗಳು ಒಂದೇ ರೀತಿ ಇರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತವೆ. ದಂಗೆ, ಆಕ್ರಮಣ, ಯುದ್ಧ, ರಾಜಕೀಯ ಇವೆಲ್ಲವೂ ಇದ್ದದ್ದೇ. ಕೆಲವೊಮ್ಮೆ ಕೆಲವು ಸಂಗತಿಗಳು ಆಡಳಿತ ಅಧಿಕಾರಿಯ ಕೈಮೀರಿ ನಡೆಯುವುದು ಉಂಟು. ಆ ಕ್ಷಣದಲ್ಲಿ ತುರ್ತಾಗಿ ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನಾವು ಹೊಂದಿರಬೇಕಾಗುತ್ತದೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎನ್ನುವಂತಾಗಬಾರದು. ಮುಂಬರುವ ಅಪಾಯಗಳನ್ನು ಈಗಲೇ ಅರಿತು ಅದನ್ನು ನಿಭಾಯಿಸಲು ಈಗಲೇ ಸಿದ್ಧರಾಗಿರಬೇಕಾಗುತ್ತದೆ. ಇದು ಒಂದು ರೀತಿಯ ರಾಜಕೀಯ ನೀತಿಯೂ ಹೌದು. ನೀವು ಹೇಳುವುದನ್ನು ನಾನು ಒಪ್ಪುತ್ತೇನೆ ಮುನಿಗಳೇ. ನೀವು ಹೀಗೆ ಹೇಳುತ್ತಿದ್ದರೆ ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರುತ್ತದೆ ಎನ್ನುವ ಚಿಂತೆ ಆವರಿಸುತ್ತಿದೆ. ಹೆದರಬೇಕಾದ ಅಗತ್ಯವಿಲ್ಲ ರೇಣುರಾಜ. ಹಾಗಾಗಬಾರದು ಎನ್ನುವ ಕಾರಣಕ್ಕಾಗಿ ಎಚ್ಚರಿಸುತ್ತಿದ್ದೇನೆ. ಇದೆಲ್ಲದಕ್ಕೆ ಒಂದೇ ಒಂದು ಪರಿಹಾರ ಎಂದರೆ ಜಮದಗ್ನಿ ಸಿದ್ಧನಾಗಬೇಕು. ಗುರುವರ್ಯ, ಅದಕ್ಕೆ ಸ್ವತಃ ನೀವೇ ಇದ್ದೀರಲ್ಲ. ನೀವೇ ಗುರುಪೀಠದಲ್ಲಿರುವಾಗ ನಿಮ್ಮ ಮಗನಿಗೆ ಬೇರೆ ಕಡೆ ಶಿಕ್ಷಣ ನೀಡುವ ಅಗತ್ಯವಿದೆಯೇ? ಬ್ರಹ್ಮಾವರ್ತದ ಭೃಗು ಆಶ್ರಮವೇ ಇದಕ್ಕೆ ಸರಿಯಾದ ಜಾಗ. ಜಮದಗ್ನಿಯನ್ನು ಒಬ್ಬ ಸಮರ್ಥ ಯೋಧನನ್ನಾಗಿ ಮಾಡುವ ಯಾರಾದರೊಬ್ಬರು ಈ ಭೂಮಿಯ ಮೇಲೆ ಇದ್ದಾರೆ ಎಂದರೆ ಅದು ಭೃಗು ಮಹರ್ಷಿಗಳು ಮಾತ್ರ. ಅವರೇ ಇದಕ್ಕೆ ಸರಿಯಾದ ವ್ಯಕ್ತಿ. ಧನ್ಯವಾದಗಳು ಮುನಿಗಳೇ, ಧನ್ಯವಾದಗಳು. ನಮಗಾಗಿ, ನಮ್ಮ ರಾಜ್ಯಕ್ಕಾಗಿ ನೀವು ತೆಗೆದುಕೊಂಡಿರುವ ನಿರ್ಧಾರ ಬಹಳ ದೊಡ್ಡದು. ನಿಮಗೆ ಅದೆಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ನಾಡಿನಲ್ಲಿ ಬದುಕುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ.
ನಮಗೆ ಆಶ್ರಯ ನೀಡಿರುವ ಈ ಭೂಮಿಯ ಋಣ ತೀರಿಸಲಾಗದು. ನಾವು ಇರುವವರೆಗೂ ಈ ರಾಜ್ಯದ ಹಿತ ಕಾಯುವಲ್ಲಿ ನಮ್ಮ ಕೈಲಾದ ಸೇವೆಯನ್ನು ಮಾಡುತ್ತೇವೆ ಅಷ್ಟೇ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡ, ಈಗಷ್ಟೇ ಎಲ್ಲಾನು ಆರಂಭ ಆಗಿದೆ. ನನ್ನ ಶಕ್ತಿಯ ಸತ್ವದ ಪರೀಕ್ಷೆ ಮಾಡಿ, ಆದ್ರೆ ನಾನು ಯಾವುದಕ್ಕೂ ಹೆದರೋಳಲ್ಲ. ನನ್ನ ಬೀಳ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಳಬಾರ್ದು. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಾಯಿತು. ನೀವು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು. ಅದು ಸರಿ, ನಿಮಗೆ ಸಾಯೋ ಪರಿಸ್ಥಿತಿ ಬಂದಿದೆ ಅಂತ ಹೇಗೆ ಗೊತ್ತಾಯಿತು? ಅಪ್ಪನ ಸಾಯಕ್ಕೆ ಹೇಳ್ತಿದ್ರು. ಎಲ್ರೂ ಸತ್ರೆ ಏನೋ ಒಳ್ಳೇದಾಗುತ್ತಂತೆ. ಸತ್ರೆ ಒಳ್ಳೇದಾಗತ್ತಾ? ಹಾಗಂತ ಯಾರು ಹೇಳಿದ್ರು? ಅಪ್ಪಯ್ಯನೇ ಹೇಳಿದ್ರು. ಶಿವ ಹೆತ್ತು ತಂದೆನೆ ಮಕ್ಕಳನ್ನ ಸಾಯಿಸಕ್ಕೆ ಹೊರಟಿದ್ದಾನೆ ಅಂತಂದರೆ ಅದೆಂಥ ಸಮಸ್ಯೆ ಇರ್ಬೋದು. ಇದೆಂಥ ವಿಚಿತ್ರ. ಇಂಥ ಮುದ್ದಾದ ಮಕ್ಕಳನ್ನ ಎಲ್ಲಾದರೂ ಕೊಲ್ಲೋದುಂಟೆ? ಏನು ಹುಚ್ಚೋ ಏನು? ರೇವತಿ, ಈ ಮಕ್ಕಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕಿತ್ತು. ನಮ್ಗೇನೋ ಬೇಡ, ಅಲ್ಲಿ ಅಮ್ಮ ಹಸ್ಕೊಂಡು ಕಷ್ಟಪಡ್ತಾ ಇರ್ತಾಳೆ. ಅಪ್ಪಯ್ಯ ನಮ್ಮಮ್ಮನ್ನ ಸಾಯಿಸ್ಬಿಟ್ರೆ ಏನ್ ಮಾಡೋದು? ನಮ್ಗೆ ಅಪ್ಪಯ್ಯನೂ ಬೇಕು, ಅಮ್ಮನೂ ಬೇಕು. ಇಬ್ರೂ ಸಾಯ್ದರೆ ಹಾಗೆ ಕಾಪಾಡ್ತೀರಾ ಅಲ್ವಾ? ನೋಡಿ, ಯಾರಿಗೂ ಏನೂ ಆಗೋದಿಲ್ಲ. ಈ ಬುದ್ಧಿಗಳ ಹತ್ರ ಎಲ್ಲ ವಿಷಯನೂ ಹೇಳಿದ್ರಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಕೆಟ್ಟದೇನೂ ಆಗಲ್ಲ. ಅಳ್ಬಾರ್ದು. ಏನೇ ಹೇಳಿ, ನೀವು ಇಂಥ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಎಷ್ಟು ಜಾಣರಿದ್ದಾರೆ ಈ ಮಕ್ಕಳು. ಹೌದು, ಅಷ್ಟು ದೂರದಿಂದ ಇಲ್ಲಿ ಬರಬೇಕು ಅಂತ ಯೋಚನೆ ಬಂತಲ್ಲ, ಒಳ್ಳೇದಾಯ್ತು. ಬುದ್ಧಿ, ಹಾಗಿದ್ರೆ ನಾವೀಗೇನು ಮಾಡಬೇಕು? ಅಲ್ಲಿ ಏನಾಗ್ತಾ ಇದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು. ನಾವು ಅವ್ರ ಊರಿಗೆ ಹೊರಡೋಣ. ಹೊರಡೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಆಗಲಿ ಬುದ್ಧಿ. ಮೊದಲು ಅವ್ರ ಮೇಲೆ ಒಂದು ಬಟ್ಟೆ ಉತ್ಸಮ್ಮ. ಹಾಗೆ ಬಿಸಿನೀರು ಕಾಯಿಸ್ಕೊ ಬನ್ನಿ. ಹಾಗೆ ಜೊತೆಯಲ್ಲಿ ಕೊಬ್ಬರಿ ಎಣ್ಣೆನೂ ತಗೊಂಬಂದಿಟ್ಕೊಳ್ಳಿ. ವಿಕ್ರಮ್ ಸ್ವಲ್ಪ ಬೇಗ.
ನಿದ್ದೆ ಬರ್ತಿಲ್ವಾ? ಲಾಲಿ ಹಾಡಬೇಕಾ ನಿಂಗೆ? ತಪಸ್ಸಿನ ರಾಣಿಯವಳು. ಏನು ತಪಸ್ ಮಾಡಿ ದೇವ್ರನ್ನ ಕರೀತಾ ಇದೀಯಾ? ಹ್ಞೂ, ನೀನಿನ್ನ ಸೀತಾ ಮಾತೆ ನೋಡು, ನೀನನ್ನು ಕರ್ಕೊಂಡೋಗೋಕ್ಕೆ ಹನುಮಂತ ಹಾರ್ಕೊಂಡು ಬರ್ತಾನೆ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಸುಮ್ಮನೆ ಬಿದ್ಕೋ. ಏನಪ್ಪ ಇವಳು ಅಲ್ಲಾಡ್ತಾನೆ ಇಲ್ಲ? ಏನು ಕುಂತಲ್ಲೇ ಸದ್ಗಿತ್ತದ್ಲ ಇವಳು?